ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೇಪಾಲಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನ ಕರ್ಕೊಂಬಂದಿರೋದು ನಮ್ಮ ಸಂತೆಗೆ. ನಾನಿಲ್ಲಿ ವಾರ ಬರ್ತೀನಿ. ವಾರದಲ್ಲಿ ಒಂದು ದಿವಸ ತರಕಾರಿ ತೊಗೊಂಡು ಮನೆ ತುಂಬಿಸ್ಕೊಂಡ್ಬಿಡ್ತೀನಿ. ಡೈಲಿ ತೊಗೊಂಬರೋದು ತಲೆನೋವೇ ಬೇಡ. ಸೂಪರ್ ಮಾರ್ಕೆಟಲ್ಲಿ ಇಸ್ಕೊಂಡ್ರೆ ದುಡ್ಡು ಜಾಸ್ತಿ ತೊಗೊಳ್ತಾರೆ. ಬನ್ನಿ, ನಾನು ಸೂಪರ್ ಮಾರ್ಕೆಟ್ಗಿಂತ 50% ಕಮ್ಮಿಗೆ ಒಳ್ಳೆ ತರಕಾರಿ ತೊಗೊಂಬಂದು ತೋರಿಸ್ತೀನಿ. ಸೊ ಫಸ್ಟು ಬ್ಯಾಗ್ ತೊಗೊಳೋಣ. ಬ್ಯಾಗ್ ತೊಗೊಂಬರೋದು ಮರ್ತುಬಿಟ್ಟೆ ನಾನು. ಸೊ 50 ರೂಪಾಯಿ ಬ್ಯಾಗಿಗೆ ಕೊಟ್ಟಿದ್ದೀನಿ. ಸೊ ನಿಮಗೆ ಎಷ್ಟು ಖರ್ಚಾಗುತ್ತೆ ಲೆಕ್ಕನೂ ತೋರಿಸ್ತೀನಿ ಇಲ್ಲಿ. ಹಣ 2.5 kg ಆಲೂಗಡ್ಡೆ, 2.5 kg ಈರುಳ್ಳಿ, 100 ರೂಪಾಯಿಗೆ 4 ಕಿಲೋ. 2.5 kg ಈರುಳ್ಳಿ, 2.5 kg ಆಲೂಗಡ್ಡೆ ತೊಗೊಂಡೆ. ₹30 ಶುಂಠಿ ಕೂಡ ತೊಗೊಂಡೆ. ಹಂಗೆ ಮುಂದೆ ಹೋಗ್ತಾ ಫ್ರೆಶ್ ತರಕಾರಿಗಳು ಶುರು ಆಯಿತು. ಸೊ ಆಮೇಲೆ ಒಂದು ಕಡೆ ಗುಡ್ಡೆ ತರಕಾರಿ, ಇದು ಫೇಮಸ್ಸು. ಸೊ ಇಲ್ಲೇನು ಮಾಡ್ಬಿಡ್ತಾರೆ ಅಂದರೆ ಎಲ್ಲ ಚಿಕ್ಕ ಗುಡ್ಡೆ ಇಕ್ಕೊಂತಾರೆ. ಎಷ್ಟಾಗುತ್ತೆ? ಒಂದು ಕ್ಯಾರೆಟ್ ಹಾಕಕ್ಕ? ಎಷ್ಟಾಯ್ತಕ್ಕ? ಸೊ 7 ಗುಡ್ಡೆ ಕೊಟ್ಟರು, 100 ರೂಪಾಯಿ ಮಾಡಿಕೊಂಡ್ರು. ಸ್ವಲ್ಪ ಮುಂದೆ ಹೋಗ್ತಾಯಿದ್ರೆ ಅಲ್ಲಿ ಮೊಟ್ಟೆ ಮಾರ್ತಾಯಿದ್ರು. ನಾನೇನು ನಾಟಿ ಮೊಟ್ಟೆ ಅಂದ್ಕೊಂಡ್ರೆ ಎಲ್ಲ ಕಲರ್ ಹಾಕಿರೋ ಮೊಟ್ಟೆ. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಆರೆಂಜ್ ಮಾರ್ತಾಯಿದ್ದ, ಫ್ರೆಶ್ ಆಗಿತ್ತು. kg 50 ರೂಪಾಯಿ ಅಂದರು. ಅರ್ಧ kg ತೊಗೊಂಡಿದ್ರೆ 30 ರೂಪಾಯಿ ತೊಗೊಂಡ್ರು. ಅಲ್ಲೇ ಪಕ್ಕದಲ್ಲಿ ಕಿವಿ ಕೂಡ ಮಾಡ್ತಾಯಿದ್ರು. ಆದರೆ ಬೇಡ ಬಿಡಪ್ಪ ಅಂತ ಪಕ್ಕದಲ್ಲಿ ನಾಟಿ ಕೋಳಿ ಮಾರ್ತಾಯಿದ್ರು. ತೊಗೊಂಬಿಡೋಣ ಅಂದ್ಕೊಂಡೆ, ಮತ್ತು ಯಾರಪ್ಪ ಹೋಗಿ ಅದನ್ನ ಕ್ಲೀನ್ ಮಾಡ್ತಾರೆ ಅಂತ ಬಿಟ್ಬಿಟ್ಟೆ. ಸೊ ನಮ್ಮ ಡೊನ್ನಿಗೆ ಜೋಳ ಅಂದರೆ ತುಂಬ ಇಷ್ಟ. ಅದಕ್ಕೆ ಜೋಳ ತೊಗೊಂಬಿಟ್ಟೆ. ಅಲ್ಲಿಂದ ನೆಕ್ಸ್ಟ್ ಹೋದರೆ ಟೊಮೆಟೊ ಹೋದರೆ ಅಲ್ಲಿ ವೆರೈಟಿ ಟೊಮೆಟೊ ಇಕ್ಕಿದ್ರು. ಒಂದು ದೊಡ್ಡದು, ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಸೊ 100 ರೂಪಾಯಿಗೆ 5 kg ಇರೋದು ತೊಗೊಂಡೆ. ಸೊ 2.5 kg 50 ರೂಪಾಯಿ ಆಯಿತು. ಮತ್ತು ನಮ್ಮ ಸಂತೆಯಲ್ಲಿ ಎಲ್ಲ ರೀತಿಯ ಮನೆ ಎಕ್ವಿಪ್ಮೆಂಟ್ಸು ಸಿಗುತ್ತೆ. ಪ್ಲಾಸ್ಟಿಕ್ ಸಾಮಾನುಗಳು, ಕಿಚನ್ ಐಟಮ್ಗಳು, ಮತ್ತು ಬ್ರಾಕ್ಲಿ ಇದೆ ನೋಡಿ. ಶುಂಠಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ತೊಗೊಳೋದು ಮಿಸ್ ಮಾಡಿಬಿಟ್ಟೆ, ಯಾಕಂದರೆ ಆಲ್ರೆಡಿ ಮನೆ ಸ್ಟಾಕ್ ಇತ್ತು. ಫ್ರೂಟ್ಸ್ ಎಲ್ಲ ಇದೆ ನೋಡಿ, ಫ್ರೆಶ್ ಫ್ರೂಟ್ಸು, ಸ್ಟ್ರಾಬೆರಿ ನೋಡಿ. ಇಲ್ಲಿ ಸೂಟ್ ಕೇಸು ಇದೆ, ಲೈನಾಗಿ ಟೆಡಿ ಬೇರ್ ಕೂಡ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದ ಮನೆಗೆ ಹೋಗ್ತಾ ಇರೋ ದಾರಿಯಲ್ಲಿ ಅಲ್ಲಿ ನೋಡಿದ್ರೆ ಫ್ರೆಶ್ ತರಕಾರಿಗಳಿದ್ರು, ಅವ ಮಾರ್ತಾಯಿದ್ರು. ಅವ ನಿಂದೇನಾ? ಒಂದು ಸ್ವಲ್ಪ ಪಾಲಕ್ಕು, ಒಂದು ಕರ್ಬೇ ಸೊಪ್ಪು, ಒಂದು ಕಟ್ ಸೊಪ್ಪು. ಸೊ ಫ್ರೆಂಡ್ಸ್, ಇದು ತರಕಾರಿ ಆಚೆ ಕಡೆ ತೊಗೊಂಡಿದ್ರೆ 700-800 ರೂಪಾಯಿ ಆಗಿರೋದು. ನನಗೆ ಬರೀ ಇಲ್ಲಾಗಿರೋದು 440 ರೂಪಾಯಿ. ಸೊ ಸಂತೆಯಿಂದ ತೊಗೊಳ್ಳಿ, ನಮ್ಮ ಲೋಕಲ್ ಫಾರ್ಮರ್ಸ್ನ ಸರಿ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಇವಾಗ ನಾನು ಲೋಕಲ್ ಕೋಳಿ ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ತಂಗಿ ಮತ್ತು ಅಳಿಯ ಮನೆಗೆ ಬಂದಿದ್ದಾರೆ. ನಮ್ಮಮ್ಮ ಮುದ್ದೆ ರೆಡಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ತಿನ್ಬೇಕು.